ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಆತ್ಮನ ವರಗಳಿಂದ ನಮ್ಮನ್ನು ಬಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾದೇವ, ಬೇಗ ಬಾದೇವ ನಮ್ಮ ಹೃದಯದಲ್ಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 1ರಿಂದ 5 ಅಧ್ಯಯನ ಮಾಡೋಣ. ಅದರ ಕುರಿತು ನಾವು ಧ್ಯಾನಿಸೋಣ. ಇದರ ಟೈಟಲ್ ನೋಡೋದಾದರೆ, ದೇವರ ನ್ಯಾಯ ತೀರ್ಪು. ತೀರ್ಪು ಮಾಡುವುದು ನಮ್ಮ ಅಧಿಕಾರವಲ್ಲ. ತೀರ್ಪು ಕೊಡುವಂಥದ್ದು ಸಂಪೂರ್ಣವಾಗಿ ಸರ್ವೇಶ್ವರನಾದ ದೇವರಿಗೆ ಸೇರಿದ್ದು. ಈವನ್ ಪ್ರಭು ಯೇಸು ಕ್ರಿಸ್ತರು ಈ ಲೋಕದಲ್ಲಿರುವಾಗ ಹೇಳಿದ ಮಾತುಗಳು, ನಾನು ತೀರ್ಪು ಮಾಡಲು ಬಂದಿಲ್ಲ. ಯೋಹಾನ 12 ವಚನ 47 ಮೇಲ್ಪಟ್ಟು ನೋಡ್ತೇವೆ. ನಾನು ಈ ಲೋಕವನ್ನು ತೀರ್ಪಿಗೆ ಗುರಿ ಮಾಡಲು ಬಂದಿಲ್ಲ. ಯೋಹಾನ 3:17 ಸಹ ನಾವು ನೋಡ್ತೇವೆ, ಈ ಲೋಕವನ್ನು ನಾನು ತೀರ್ಪಿಗೆ ಗುರಿ ಮಾಡಲು ಬಂದಿಲ್ಲ, ಬದಲಿಗೆ ಈ ಲೋಕವನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದಿದ್ದೇನೆ. ಆದರೆ ನಿಮಗೆ ತೀರ್ಪು ಮಾಡುವುದು ಒಂದಿದೆ, ಅದೇನೆಂದರೆ ನಾನು ನಿಮ್ಮೊಡನೆ ಆಡಿದ ಮಾತುಗಳೇ, ನಾವು ಕೇಳಿಸಿಕೊಂಡ ಈ ದೇವರ ವಾಕ್ಯವೇ ನಮಗೆ ಅಂತಿಮ ದಿನದಿಂದ ತೀರ್ಪಿಗಾಗಿ ನಿಲ್ಲುವಂಥದ್ದಾಗಿದೆ. ಆದ ಕಾರಣ ಈ ದೇವರ ಜ್ಞಾನ ನಮ್ಮನ್ನು ಬೆಳಕಿಗೆ ತರಲಿ. ನಮ್ಮಲ್ಲಿರುವ ತಪ್ಪಾದ ಜೀವಿತದ ಮಾದರಿ ಅಥವಾ ನಡೆ ನುಡಿ ಜೀವನವನ್ನು ಈ ವಚನಗಳು ನಮ್ಮನ್ನು ಬದಲಾಯಿಸಲಿ. ದೇವರ ವಾಕ್ಯ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುವ ರೀತಿಯಲ್ಲಿ ನಮ್ಮನ್ನೇ ಸರಿಪಡಿಸುವಂಥದ್ದಾಗಿದೆ. ನಮ್ಮ ತಪ್ಪು ನೆಪ್ಪುಗಳನ್ನು ಸರಿಪಡಿಸಿ ಯೇಸುವಿನ ಸ್ವಾರೂಪ್ಯದಲ್ಲಿ ನಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾಡಲು ದೇವರ ವಾಕ್ಯದ ಬೋಧನೆ ಬಹಳ ಬಹಳ ಮುಖ್ಯ. ಪ್ರೈಸ್ ದ ಲಾರ್ಡ್. ಯಾಕಂದರೆ ದೇವರ ವಾಕ್ಯ ನಮಗೆ ಕನ್ನಡಿ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 1, ಇತರರು ದೋಷಿಗಳೆಂದು ತೀರ್ಪು ನೀಡುವ ಮಾನವನೇ, ನೀನು ಯಾರೇ ಆಗಿರು, ನೀನು ಮಾತ್ರ ನಿರ್ದೋಷಿ ಎಂದು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಇತರರು ಇಂಥ ತಪ್ಪು ಮಾಡಿದ್ದಾರೆ, ಇಂಥ ಪಾಪ ಮಾಡಿದ್ದಾರೆ ಎಂದು ಅವರಿಗೆ ತೀರ್ಪು ಕೊಡುವ ಮೊದಲು ನಾನು ಒಳ್ಳೆಯವನು ಎಂದು ಯಾರು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನೇ ಯಾಕೋಬ 2 ವಚನ 9-10 ನಾವು ನೋಡುತ್ತೇವೆ. ವ್ಯಭಿಚಾರ ಮಾಡಬೇಡ ಎಂದು ಹೇಳಿರುವ ದೇವರೇ ಕಳ್ಳತನ ಮಾಡಬೇಡ ಎಂದು ಸಹ ಹೇಳಿದ್ದಾರೆ. ನೀನು ವ್ಯಭಿಚಾರದ ಪಾಪ ಮಾಡದೇ ಇರಬಹುದು, ವ್ಯಭಿಚಾರ ಮಾಡುವ ವ್ಯಕ್ತಿಗೆ ತೀರ್ಪು ಮಾಡಬಹುದು. ಆದರೆ ನೀನು ಕಳ್ಳತನ ಮಾಡುವ ವ್ಯಕ್ತಿಯಾಗಿದ್ದರೆ ದೇವರ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಿನಗೆ ನೀನೇ ತೀರ್ಪು ಮಾಡಿಕೊಂಡ ಹಾಗೆ. ಇದು ಬಹಳ ಅದ್ಭುತಕರವಾದ ವಚನ ಅಲ್ವಾ? ಯಾಕಂದರೆ ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ವ್ಯಭಿಚಾರ ಮಾಡುವಾಗಲೇ ಕೈಗೆ ಸಿಕ್ಕಿ ಬಿದ್ದಿದ್ದ ಮಹಿಳೆಯನ್ನ ಜನರೆಲ್ಲರೂ ಕರೆದುಕೊಂಡು ಯೇಸುವಿನ ಬಳಿಗೆ ಬರುತ್ತಾರೆ. ಅವರ ಕೈಯಲ್ಲಿ ಈಗಾಗಲೇ ಕಲ್ಲಿದೆ. ಕಾರಣ, ಹಳೆಯ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡುವವರನ್ನು ಕಲ್ಲೆಸೆದು ಕೊಲ್ಲಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಶಿಕ್ಷೆಯ ವಿಧಾನ ಕಲ್ಲೆಸೆದು ಕೊಲ್ಲುವುದು. ಈಕೆ ಪಾಪ ಮಾಡಿದ್ದಾಳೆ, ಸಿಕ್ಕಿ ಬಿದ್ದಿದ್ದಾಳೆ. ಪಾಪ ಮಾಡಿ ಸಿಕ್ಕಿ ಬೀಳದೇ ಇರೋರು ಎಷ್ಟೋ ಮಂದಿ ಇದ್ದಾರೆ. ತಪ್ಪು ಮಾಡಿ ಶಿಕ್ಷೆ ಅನುಭವಿಸದೇ ಇರೋರು ಎಷ್ಟೋ ಮಂದಿ ಇದ್ದಾರೆ. ಆದರೆ ಆ ಹೆಂಗಸನ್ನ ಜನರೆಲ್ಲರೂ ಕಲ್ಲೆಸೆದು ಕೊಲ್ಲಲು ಮುಂದಾಗಿದ್ದರು. ಆದರೆ ಅದನ್ನು ಯೇಸುವಿನ ಬಳಿ ಕರೆದುಕೊಂಡು ಬಂದಾಗ ಯೇಸು ಆ ಜನರನ್ನ ನೋಡಿ ಹೇಳಿದ ಮಾತು ಇವತ್ತು ನಮ್ಮೊಬ್ಬೊಬ್ಬರ ಮನಸ್ಸಿನ ಆಳದಲ್ಲಿ ಬೇರೂರಲಿ. ನಿಮ್ಮಲ್ಲಿ ಯಾರು ಪಾಪ ಮಾಡದೇ ಇದ್ದೀರೋ ಅಂಥವನು ಮೊದಲ ಕಲ್ಲು ಅವಳ ಮೇಲೆ ಎಸೆಯಲಿ ಎಂಬುದಾಗಿ. ಆಕೆ ವ್ಯಭಿಚಾರ ಮಾಡಿ ಸಿಕ್ಕಿ ಬಿದ್ದಿದ್ದಾಳೆ ನಿಜ. ಆದರೆ ನಾವು ರಹಸ್ಯ ಪಾಪಗಳು, ಅಂತರಂಗದಲ್ಲಿ ನಡೆಯುವ ಪಾಪಗಳು, ಮೋಸ, ವಂಚನೆ, ಸುಳ್ಳು, ಒಂದಲ್ಲ ಒಂದು ವಿಧದಲ್ಲಿ ನಾವು ಸಹ ಪಾಪಿಗಳಾಗಿದ್ದೇವೆ. ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಮಾತ್ರ ಪಾಪ, ಸುಳ್ಳು ಹೇಳುವುದು ಪಾಪ ಇಲ್ಲ ಅಂತ ಇಲ್ಲ. ಎಲ್ಲವೂ ದೇವರ ದೃಷ್ಟಿಯಲ್ಲಿ ಪಾಪವೇ. ಆದ ಕಾರಣ
ಚಿಕ್ಕವರು ಮೊದಲ್ಗೊಂದು ದೊಡ್ಡವರ ತನಕ ಕಲ್ಲು ತೆಗೆದುಕೊಂಡು ಸಿದ್ಧರಾಗಿದ್ದವರು ಕಲ್ಲನ್ನು ಕೆಳಗಡೆ ಹಾಕಿ ಅಲ್ಲಿಂದ ಹೊರಟು ಹೋದರು. ಆಕೆಯ ಮೇಲೆ ಕಲ್ಲೆಸೆಯುವ ಧೈರ್ಯ ಯಾರಿಗೂ ಬರಲಿಲ್ಲ. ಕಾರಣ, ನಾವೆಲ್ಲರೂ ಪಾಪಿಗಳೇ. ಕಣ್ಣಿಗೆ ಕಾಣುವ ಪರರನ್ನ ನೀನು ಕ್ಷಮಿಸದೆ ಹೋದರೆ ನಿನ್ನ ಪಾಪಗಳು ಹೇಗೆ ಕ್ಷಮಿಸಲ್ಪಟ್ಟಾವು? ಆ ಸಮಯದಲ್ಲಿ ಯೇಸು ಆಕೆಗೆ ಹೇಳುವ ಅದ್ಭುತಕರವಾದ ವಚನ, ಯೋಹಾನ 8:11, ಮಗಳೇ, ಅವರ್ಯಾರೂ ನಿನ್ನನ್ನು ಶಿಕ್ಷಿಸಲಿಲ್ಲವೇ? ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. ಸಮಾಧಾನದಿಂದ ಹೋಗು, ಆದರೆ ಮತ್ತೆ ಹಳೆಯ ಪಾಪವನ್ನು ಮಾಡಬೇಡ. ಇವತ್ತು ಪರರಿಗೆ ತೀರ್ಪು ಮಾಡುವ ಸ್ವಭಾವ, ಪರರ ಕುರಿತು ಅವರ ಕ್ಯಾರೆಕ್ಟರ್ ಅಥವಾ ಅವರ ಜೀವನ, ಅವರ ಕುಟುಂಬ, ಅದರ ಬಗ್ಗೆ ಹೀನಕರವಾಗಿ ಮಾತನಾಡುವುದು, ಅವರನ್ನು ಜಡ್ಜ್ ಮಾಡುವುದು, ಇಲ್ಲ ಅವರು ಹೀಗೆ, ಅವರು ಸರಿ ಇಲ್ಲ, ಅವರು ಕೆಟ್ಟವರು, ಅವರನ್ನು ತೀರ್ಪು ಕೊಡುವುದು, ಜಡ್ಜ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇತರರಿಗೆ ತೀರ್ಪು ನೀಡುವ ನೀನು ಅವರು ಮಾಡುವ ತಪ್ಪುಗಳನ್ನು ನೀನು ಮಾಡಿದೆಯಾದರೆ ನಿನ್ನನ್ನು ನೀನೇ ದೋಷಿ. ಅಂದರೆ ಮುಂದೊಂದು ದಿನ ಅಂತ ಪಾಪ ನಾವು ಮಾಡುವಾಗ ಅವರಿಗೆ ಕೊಟ್ಟ ತೀರ್ಪು ನಮಗೆ ಆಲ್ರೆಡಿ ಸಿದ್ಧವಾಗಿರುತ್ತದೆ. ಇಂಥ ಅಪರಾಧಗಳನ್ನು ಮಾಡುವವರ ಬಗ್ಗೆ ದೇವರು ನೀಡುವ ತೀರ್ಪು ನ್ಯಾಯಬದ್ಧವಾದುದು ಎಂಬುದನ್ನು ನಾವು ಬಲ್ಲೆವು. ದೇವರು ಕೊಡುವ ತೀರ್ಪು ನ್ಯಾಯಬದ್ಧವಾದುದು. ಒಂದು ಸಹೋದರಿ ಬಹಳ ದುಃಖಕರದಿಂದ ನನ್ನ ಬಳಿ ಕೌನ್ಸಿಲಿಂಗ್ ಬಂತು. ನನಗೆ ಮದುವೆಯಾಗಿ 2 ಮಕ್ಕಳಿದ್ರು, ಗಂಡ ಬಿಟ್ಬಿಟ್ಟಿದ್ದ, ಮತ್ತೊಬ್ಬ ವ್ಯಕ್ತಿ ನನಗೆ ಮೋಸ ಮಾಡಿ ಪ್ರೀತಿಸಿ ಮದುವೆಯಾಗುತ್ತೇನೆಂದೇ ಹೇಳಿ ಮಗು ಕೊಟ್ಟು ನನ್ನನ್ನು ಕೈ ಬಿಟ್ಟು ಬಿಟ್ಟ. ಅವನಿಗೆ ಈಗಾಗಲೇ ಮದುವೆ ಆಗಿರೋ ಕುಟುಂಬ, ಆದರೂ ನನಗೆ ಮೋಸ ಮಾಡಿದ. ನನಗೆ ನೋವಾಗ್ತಾ ಇದೆ, ನನಗೆ ನ್ಯಾಯ ಬೇಕು, ಆತನ ವಿರುದ್ಧ ಹೋರಾಡುತ್ತೇನೆ ಅಂತ ನಾನು ಹೇಳಿದೆ, ಮಗಳೇ, ನ್ಯಾಯವಾದ ತೀರ್ಪು ದೇವರಿಂದ ಬರುತ್ತದೆ. ನೀನು ದೇವರನ್ನು ಆಶ್ರಯಿಸಿಕೋ, ದೇವರಲ್ಲಿ ವಿಶ್ವಾಸವಿಡು. ದೇವರು ನಿನ್ನ ಪರವಾಗಿ ವಾದಿಸಿ ನಿನಗೆ ಬೇಕಾದುದನ್ನು ನೀಡುತ್ತಾರೆ ಎಂಬುದಾಗಿ. ಅದಕ್ಕಾಗಿ ದೇವರು ನೀಡುವ ತೀರ್ಪು ನ್ಯಾಯಬದ್ಧವಾದುದು. ಮನುಷ್ಯನ ಕೈಯಿಂದ ತಪ್ಪಿಸಿಕೊಂಡರು ಜೀವ ಸ್ವರೂಪನಾದ ದೇವರ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಎಂದಿಗೂ ಇಲ್ಲ. ನಮ್ಮ ದೇವರು ದಹದಹಿಸುವ ಅಗ್ನಿಯಾಗಿದ್ದಾರೆ, ನ್ಯಾಯವಾದ ತೀರ್ಪನ್ನು ಕೊಡುವವರಾಗಿದ್ದಾರೆ. ವಿಧವೆಯರು, ಬಡವರು, ಅನಾಥರ ಪರವಾಗಿ ಅವರು ವಾದಿಸುವವರಾಗಿದ್ದಾರೆ. ತಪ್ಪು ಮಾಡದೇ ಇದ್ದರೂ ಶಿಕ್ಷೆಗೆ ಒಳಗಾದಾಗ ಯೇಸುವಿನ ನಿಮಿತ್ತ ಅದನ್ನು ಮೌನವಾಗಿ ಸಹಿಸಿಕೊಂಡಾಗ ನೀವು ಭಾಗ್ಯವಂತರು. ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿ ಮೌನವಿದ್ದಾಗ ಏನು ಪ್ರಯೋಜನ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿತೇಲಿ. ಆದರೆ ಏನೂ ತಪ್ಪು ಮಾಡದೆ ಸಹ ನೀನು ಶಿಕ್ಷೆ ಅನುಭವಿಸುವಾಗ ಆ ಯೇಸುವಿನ ನಿಮಿತ್ತ ಅದನ್ನು ಸಹಿಸಿಕೊಂಡರೆ ನೀವು ಭಾಗ್ಯವಂತರು. ದೇವರು ನಿಮಗೆ ನ್ಯಾಯವನ್ನು ಒದಗಿಸಿಕೊಡುವರು. ಯೇಸು ಏನು ತಪ್ಪು ಮಾಡಿದ್ರು ಶಿಲುಬೆ ಮೇಲೆ ಅವರನ್ನು ಜಡಿಯೋದಿಕ್ಕೆ, ಅವರನ್ನು ಹಿಂಸಿಸೋದಿಕ್ಕೆ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡರು. ದೇವರು ಅದೇ ಜನರ ಮುಂದೆ ಯೇಸುವನ್ನ ಮರಣವನ್ನು ಗೆದ್ದು ಮೃತ್ಯುಂಜಯರಾಗಿ ಮಹಿಮಾ ಸ್ಥಾನಕ್ಕೆ ಏರಿಸಿದರು. ದೇವರು ಕೊಡುವ ನ್ಯಾಯ ತೀರ್ಪಿನಿಂದ ನೀನು ಮಾತ್ರ ತಪ್ಪಿಸಿಕೊಳ್ಳುವೆ ಎಂದು ನೆನೆಸುತ್ತೀಯೋ, ಅಥವಾ ದೇವರ ಅಪಾರ ದಯೆಯನ್ನು, ಶಾಂತಿ ಸಹನೆಯನ್ನು ಉಪೇಕ್ಷಿಸುತ್ತೀಯೋ? ನೀನು ದೇವರಿಗೆ ಅಭಿಮುಖನಾಗಬೇಕೆಂಬ ಉದ್ದೇಶದಿಂದಲೇ ಅವರು ನಿನ್ನ ಮೇಲೆ ಅಷ್ಟು ದಾಕ್ಷಿಣ್ಯದಿಂದ ಇದ್ದಾರೆ ಎಂಬುದು ನಿನಗೆ ತಿಳಿಯದೋ? ಆದರೆ ನಿನ್ನದು ಕಠಿಣ ಹೃದಯ, ಮೊಂಡು ಸ್ವಭಾವ. ಆದ್ದರಿಂದ ದೇವರ ಕೋಪ ಹಾಗೂ ನ್ಯಾಯವಾದ ತೀರ್ಪು ವ್ಯಕ್ತವಾಗುವ ದಿನದಂದು ನಿನಗೆ ವಿಧಿಸಲಾಗುವ ಶಿಕ್ಷೆಯನ್ನು ನೀನಾಗಿಯೇ ಶೇಖರಣೆ ಮಾಡಿಟ್ಟುಕೊಳ್ಳುತ್ತಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭು ಯೇಸು ಬೆಟ್ಟದ ಮೇಲಿನ ಬೋಧನೆಯಲ್ಲಿ ಜನರಿಗೆ ಒಳ್ಳೆಯ ಬೋಧನೆಯನ್ನು, ನೀತಿಯನ್ನು ಕಲಿಸಿಕೊಟ್ಟರು. ಮತ್ತಾಯ 7:1 ಪರರಿಗೆ ತೀರ್ಪು ಮಾಡಬೇಡಿ. ಪರರಿಗೆ ತೀರ್ಪು ಮಾಡುವನು ಆ ತೀರ್ಪಿಗೆ ತನ್ನನ್ನೇ ಗುರಿಪಡಿಸಿಕೊಳ್ಳುತ್ತಾನೆ. ಪರರ ಕಣ್ಣಿನಲ್ಲಿರುವ ರವೆಯನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು. ಮೊದಲು ನೀನು ಶುದ್ಧನಾದರೆ ಮತ್ತೊಬ್ಬನನ್ನು ಶುದ್ಧಪಡಿಸಲು ಅಥವಾ ತೀರ್ಪು ಮಾಡಲು ನಿನಗೆ ಸರಿಯಾದ ಜ್ಞಾನ ಬರಬಹುದು. ಆದರೆ ಪರರಿಗೆ ಯಾವ ಅಳತೆಯಲ್ಲಿ ನೀವು ಮಾಡುತ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ಹಿಂದಿರುಗಿಸಿ ಕೊಡಲಾಗುವುದು. ಅದಕ್ಕಾಗಿ ಇಲ್ಲಿ ಸಂತ ಪೌಲರು ನುಡಿಯುತ್ತಾರೆ, ನಿನ್ನದು ಕಠಿಣ ಹೃದಯ, ಮೊಂಡು ಸ್ವಭಾವ, ಹಠಮಾರಿತನ. ಆದ ಕಾರಣ ತೀರ್ಪಿನ ದಿನ ನಿನಗೆ ಬರಬೇಕಾದ ತೀರ್ಪನ್ನು ನೀನು ಶೇಖರಣೆ ಮಾಡಿಡುತ್ತಿದ್ದಿ. ಕರ್ತರಾದ ಯೇಸುವೆ, ನಮ್ಮಲ್ಲಿರುವ ಮೊಂಡುತನ, ಹಠಮಾರಿ ಸ್ವಭಾವ
ತೀರ್ಪು ನೀಡುವ ಆ ಒಂದು ದುಷ್ಟ ಸ್ವಭಾವದಿಂದ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆಯನ್ನು ನೀಡಿ, ಆ ವ್ಯಭಿಚಾರಿ ಸ್ತ್ರೀಯನ್ನು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲಲು ಸಿದ್ಧರಾಗಿದ್ದರೂ ಸಹ ನ್ಯಾಯ ತೀರ್ಪಿಗಿಂತ ಕರುಣೆ ಶ್ರೇಷ್ಠವಾದುದು. ಕರುಣೆ ತೋರುವವನಿಗೆ ನ್ಯಾಯಕ್ಕಿಂತ ಮಿಗಿಲಾದ ಕರುಣೆ ದೊರಕುವುದು. ಆ ದೈವಿಕ ಕರುಣೆ ನಮ್ಮಲ್ಲಿ, ನಮ್ಮ ಋಣ್ಮನಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸೇವಾ ಜೀವಿತದಲ್ಲಿ ದೈವಿಕ ಕರುಣೆಯಾಗಿ ನಮ್ಮನ್ನು ಮಾರ್ಪಡಿಸಿರಿ. ದೇವರ ಕರುಣೆ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.